नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य सन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य बृहती सहस्र विष्णु सहस्रनाम विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे। हरे राम 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 हरे हरे,
ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆ ದಿವಸ ನಾವು ನೋಡಿದೆವು, ಪರಮಾತ್ಮ ತಾನು ಮನು ಆಗಿ ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮ ನಿತ್ಯ ಹಿತಕರನಾದ ಮಿತ್ರನಾಗಿದ್ದಾನೆ. ಪರಮಾತ್ಮ ನಮಗೆ ಜ್ಞಾನದಾಯಕನಾಗಿದ್ದಾನೆ. ತಾನು ಜ್ಞಾನ ಸ್ವರೂಪನಾಗಿದ್ದಾನೆ. ಜಗತ್ತಿನಲ್ಲಿರುವ ಪ್ರತಿಯೊಂದು ಕಣಗಳನ್ನು ತಿಳಿದುಕೊಂಡಿದ್ದಾನೆ. ನಮ್ಮಲ್ಲಿರ್ತಕ್ಕಂತಹ ಜಗತ್ತಿನ ಸಕಲ ವಸ್ತುಗಳ ಚೇತನರಲ್ಲಿ ತಾನು ಇದ್ದು ಸರ್ವಜ್ಞನಾದ್ದರಿಂದ ಎಲ್ಲವನ್ನೂ ತಿಳಿದುಕೊಂಡು ಆನಂತರ ನಮ್ಮ ಜ್ಞಾನೇಂದ್ರಿಯದಿಂದ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮಧ್ಯದಲ್ಲಿ ಸ್ವಲ್ಪ ಮತ್ತೆ ಗುರುಗಳನ್ನು ಸ್ಮರಣ ಮಾಡೋಣ. ಪರಮಾತ್ಮ ನಮ್ಮ ಅವಿಜ್ಞಾತ ಸಖ, ನಿತ್ಯ ಅವಿಜ್ಞಾತ ಸಖ. ಎಲ್ಲರೂ ಬಿಟ್ಟು ಹೋಗ್ತಾರೆ, ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ಅಂದು ಲಿಂಗ ಶರೀರದಿಂದ ಇರುವಾಗ ಮೂಲ ಸ್ವರೂಪ ಶರೀರದ ಜೊತೆಯಲ್ಲಿ ಇದ್ದಾನೆ, ಲಿಂಗ ಶರೀರದ ಜೊತೆಯಲ್ಲಿ ಇದ್ದಾನೆ, ಅನಿರುದ್ಧ ಶರೀರ ಸ್ಥೂಲ ಶರೀರದ ಜೊತೆಯಲ್ಲಿ ನಮ್ಮ ಜೊತೆಗೆ ಬರ್ತಾನೆ. ನಾವು ಇರುವವರೆಗೂ ಇರ್ತಾನೆ, ನಮ್ಮ ಜೊತೆಗೇ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಬೇರೆ ಲೋಕಕ್ಕೆ. ಇಂಥ ಮಿತ್ರ ಯಾರು ಸಿಗ್ತಾರೆ ಹೇಳಿ? ಆದರೆ ಇಂಥ ಮಿತ್ರನ್ನೇ ಮರೆತು ಬಿಡ್ತೇವೆ. ಯಾವುದೋ ಗೆಳೆಯರಿಗೋಸ್ಕರ, ಯಾವುದೋ ಗೆಳತಿಯರಿಗೋಸ್ಕರ ನಮ್ಮ ಟೈಮನ್ನು ಖರ್ಚು ಮಾಡ್ತೇವೆ. ಯಾವಾಗ ಅವ್ರು ಕೈ ಬಿಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ, ಯಾವಾಗ ನಮ್ಮ ವಿರುದ್ಧ ಆಗ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಅಂಥವರಿಗೋಸ್ಕರ, ಬಂಧುಗಳಿಗೋಸ್ಕರ. ಆದರೆ ಇಷ್ಟೆಲ್ಲ ಮಾಡುವ ದೇವರನ್ನು ಮರೆತು ಬಿಡುತ್ತೇವೆ. ಜ್ಞಾನಸ್ವರೂಪ ಪರಮಾತ್ಮ ನಮಗೆ ಜ್ಞಾನ ಕೊಟ್ಟು, ಅಪರೋಕ್ಷ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಉಪಕಾರಿ ಪರಮಾತ್ಮ. ಅವನನ್ನು ಸ್ಮರಿಸೋದು ಬೇಡವೆ? ಸ್ಮರಿಸೋಣ ಮನು ಅಂತ ಹೇಳಿ. 54ನೇ ಪರಮಾತ್ಮನ ಹೆಸರು ತ್ವಷ್ಟ. ಈ ತ್ವಷ್ಟನ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಇವನ ಕಾಂತಿ, ಇವನ ಶರೀರದ ಪ್ರಕಾಶ ದೀಪ್ತಿ, ಇದು ಅದ್ಭುತ. ಈ ಕಾಂತಿ ಉಳ್ಳ ಪರಮಾತ್ಮನಿಗೆ ನಮಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ವ್ಯಕ್ತಿ. ಬೇಡಿದ್ದನ್ನು ಕೊಡ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತಂದ್ರೆ ಹೇಗೆ? ತಾಯಿಯ ಗರ್ಭದಲ್ಲಿ ಬಂದಾಗ ಆ ಮಗುವಿಗೆ ಇದು ಪುರುಷನಾಗಬೇಕೆ, ಇದು ಸ್ತ್ರೀ ಆಗಬೇಕೆ ಅನ್ನುವುದನ್ನು ನಿರ್ಣಯ ಮಾಡಿ ಆ ರೂಪ ಕೊಡ್ತಕ್ಕಂಥ ವ್ಯಕ್ತಿ ತ್ವಷ್ಟ.
ನಮ್ಮಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ನಾವು ಗರ್ಭ ಸಂಸ್ಕಾರ ಮಾಡಿಸ್ತೇವೆ. ಒಂದೂವರೆ ತಿಂಗಳಿಗೆ 2 ತಿಂಗಳಾಗುವ ಮೊದಲು ಪುಂಸವನ್ನು ಸಂಸ್ಕಾರ ಮಾಡುತ್ತೆ. ಅಷ್ಟಾಂಗ ಹೃದಯದ ವ್ಯಾಖ್ಯಾನಕಾರನಾಗಿರ್ತಕ್ಕಂಥ ಒಂದು ಸರ್ವಸುಂದರ ಅಂತೇಳಿ ವ್ಯಾಖ್ಯಾನ ಇದೆ. ಅವನು ಹೇಳ್ತಾನೆ, 2ನೇ ತಿಂಗಳ ಕೊನೆಯ ದಿವಸ ಅದರ ಹಿಂದಿನ ದಿವಸ ಅಥವಾ ಹಿಂದಿನ ದಿವಸ ಈ ಮಗು ಹೆಣ್ಣು ಗಂಡು ಅದನ್ನು ನಿರ್ಣಯ ಮಾಡಿ ಆ ರೀತಿಯಾದ ಶರೀರದ ರಚನೆಯನ್ನು ಮಾಡುವ ವ್ಯಕ್ತಿ ತ್ವಷ್ಟ ನಾಮಕನಾಗಿರ್ತಕ್ಕಂಥ ಭಗವಂತ. ಯಾಕೆ ಅಂತಿಕೊಂಡಂತಂದರೆ, ತ್ವಕ್ಷತಿ, ತ್ವಕ್ಷ ಧಾತುವಿಗೆ ಶರೀರವನ್ನು ರಚಿಸುವವನು ಅಂತ ಅರ್ಥವಾಗ್ತದೆ. ತಾಯಿಯ ಗರ್ಭದಲ್ಲಿದ್ದ ಶಿಶುವಿಗೆ ಸ್ತ್ರೀ ಅಥವಾ ಪುರುಷ ರೂಪವನ್ನು ಕೊಡ್ತಕ್ಕಂಥವನು ತ್ವಷ್ಟ. ಇವನನ್ನು ಕುರಿತು ನಾವು ಯಜ್ಞವನ್ನು ಮಾಡಿದರೆ, ಇವನನ್ನು ಕುರಿತು ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಅಭಿಲಷಿತ ಕನ್ಯೆ ಆಗ್ತದೆ, ಅಭಿಲಷಿತವಾದ ಸಂತಾನ ಪ್ರಾಪ್ತಿ ಆಗ್ತದೆ. ಗರ್ಭ ಸಂಸ್ಕಾರ ಮಾಡಬೇಕಾಗಿದ್ದರೆ ಪುರುಷ ಅಥವಾ ಒಳ್ಳೆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಸಂತಾನ ಬೇಕು ಅಂತ ತಿಳ್ಕೊಂಡಂತಂದರೆ 2ನೇ ತಿಂಗಳ ಒಳಗಾಗಿ ಪುಂಸವನ ಸಂಸ್ಕಾರವಾಗಬೇಕು. 3 ತಿಂಗಳ ಒಳಗಾಗಿ ಅನವಲೋಭನ ಸಂಸ್ಕಾರ ಆಗಬೇಕು. ಯಾಕೆ 2 ತಿಂಗಳದ ನಂತರ ದೇಹದ ಬೆಳವಣಿಗೆಯಲ್ಲಿ ಇಷ್ಟು ವೇಗ ಇರ್ತದೆ. ಒಮ್ಮೊಮ್ಮೆ ಗರ್ಭ ವೀಕ್ ಇದ್ದರೆ, ಗರ್ಭಾಶಯ ವೀಕ್ ಇತ್ತು ಅಂತಿಕೊಂಡಂತಂದರೆ ಅದರ ದ್ವಾರ ತೆಗೆದು ಬಿಡ್ತದೆ, ಆ ಗರ್ಭ ಬಿದ್ದು ಹೋಗ್ತದೆ, ಅದು ಗರ್ಭಪಾತ ಆಗ್ತದೆ, ಅವಾರ್ಷನ್ ಅಂತಿಕೊಂಡಂತ ಅನಿಸ್ಕೊಳ್ತದೆ. ಅದು ಆಗಬಾರ್ದು ಅಂತಿಕೊಂಡಂತಂದರೆ ಅನವಲೋಭನ. ಅವಲೋಭನ ಅಂತಿಕೊಂಡಂತಂದರೆ ಬೀಳುವಿಕೆ ಅಂತ ಅರ್ಥ. ಅನವಲೋಭನ ಅಂತಂದರೆ ಗರ್ಭ ಗಟ್ಟಿಯಾಗಿ ಉಳಿಯಬೇಕು, ಅಬಾರ್ಷನ್ ಆಗಬಾರ್ದು. 3ನೇ ತಿಂಗಳಾದ ಮೊದಲನೇ ದಿವಸದಿಂದ ಮೆದುಳಿನ ಬೆಳವಣಿಗೆ. ಅದಕ್ಕೋಸ್ಕರ 3ನೇ ತಿಂಗಳು ಆದ ನಂತರ 4 ತಿಂಗಳು ಪೂರ್ತಿ ಆಗುವುದರೊಳಗಾಗಿ ಸೀಮಂತೋನ್ನಯನ ಆಗಬೇಕು. ಆಜ್ಞಾಚಕ್ರದಿಂದ ಹಿಡಿದಿರತಕ್ಕಂತಹ ಆ ಒಂದು ವಿಶಿಷ್ಟವಾದ ನರವನ್ನು ಬ್ರಹ್ಮರಂಧ್ರಕ್ಕೆ ಜೋಡಿಸುವ ಕ್ರಿಯೆ ಇದು ಸೀಮಂತೋನ್ನಯನ. 7 ತಿಂಗಳು ಅಥವಾ 8ನೇ ತಿಂಗಳ ಆರಂಭದಲ್ಲಿ ವಿಷ್ಣು ಬಲಿ, ನಾರಾಯಣ ಬಲಿ ಅಂತ ಕೂಡ ಕರೀತಾರೆ, ಅದು ಆಗಬೇಕು. ಈ ರೀತಿಯಾಗಿರ್ತಕ್ಕಂಥ 4 ಸಂಸ್ಕಾರಗಳು ಅತ್ಯಂತ ಅವಶ್ಯಕ. ಒಂದು ಉತ್ತಮವಾದ ಸಂತಾನ ನಮಗೆ ಹುಟ್ಟಬೇಕು ಅಂತಿದ್ದರೆ ಇಂತಹ ಎಲ್ಲ ದೇವತೆಗಳ ಸ್ವಾಮಿ ಈ ತ್ವಷ್ಟೃನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಇವನನ್ನು ತಿಳಿಸುವ ಬೃಹತಿ ಸಹಸ್ರ ಮಂತ್ರ ಈ ರೀತಿಯಾಗಿದೆ. ಇಂದ್ರಸ್ಯ ಧೃಷಿತಂ ಸಹ ಸನೋ ದಧಾತು ತಂ ರಯಿಂ ರಯಿಂ ಪಿಶಂಗ ಸದೃಶಂ ಇಂದ್ರ ಪತಿಸ್ತವಸ್ತಮೋ ಜನೇಶ್ವ. ನಮ್ಮ ವಿದ್ಯಾರ್ಥಿಯ ಮಂತ್ರವನ್ನು ಹೇಳ್ತಾನೆ, ಕೇಳಿ. ಹರಿ ಓಂ. ಇಂದ್ರಸ್ಯ ಧೃಷಿತಂ ಸಹ ಸನೋ ದದಾತು ತಂ ರಯಿಂ ರಯಿಂ ಪಿಶಂಗ ಸದೃಶಂ ಇಂದ್ರಃ ಪತಿಸ್ತವಸ್ತಮೋ ಜನೇಶ್ವ. ಓಂ. ಜನೇಶು
ಜನೇಶು ಅಂತಂದರೆ ಷಷ್ಠಿಯಲ್ಲಿ ಸಪ್ತಮಿ ಬದಲಾಗಿ ಸಪ್ತಮಿ ಬದಲಾಗಿ ಷಷ್ಠಿಯನ್ನು ಇಟ್ಕೊಳ್ಬೇಕು, ಷಷ್ಠಿ ವಿಭಕ್ತಿಯನ್ನು. ಜನೇಶು ಜನರ, ಆ ಸರ್ವಸ್ ಯಾವಾಗಲೂ ಸುತ್ತಲೂ ಇದ್ದು, ಪತಿಂ ಎಲ್ಲ ಜೀವರಾಶಿಗಳಿಗೆ ಸರ್ವ ದೇಶದಲ್ಲಿಯೂ ಸರ್ವ ಕಾಲದಲ್ಲಿಯೂ ಸ್ವಾಮಿಯಾಗಿ ರಕ್ಷಣೆ ಮಾಡ್ತಕ್ಕಂಥವನು ತೊಟ್ಟ. ಪರಮಾತ್ಮ ನಿನ್ನ ದೀಪ್ತಿ ಅತಿ ಶ್ರೇಷ್ಠವಾಗಿದೆ. ಆದ್ದರಿಂದಾಗಿ ತವ ಅಂತಂದರೆ ದೀಪ್ತಿ, ಕಾಂತಿ ಅಂತ ಅರ್ಥ. ತವಸ್ತಮಃ, ತವಸ್ತರಹ ಅಲ್ಲ, ತವಸ್ತಮಃ, ನಿನ್ನ ದೀಪ್ತಿ, ನಿನ್ನ ಪ್ರಕಾಶ ಎಲ್ಲರನ್ನೂ ಮೀರಿದ್ದಾಗಿದೆ. ನೀನು ತವಸ್ತಮಃ, ತೇಜಸ್ವಿ ತಮಃ, ಸರ್ವಶ್ರೇಷ್ಠ ತೇಜವಿರ್ತಕ್ಕಂಥ ಮಹಾನ್ ವ್ಯಕ್ತಿ ನೀನು. ಅಷ್ಟೇ ಅಲ್ಲ, ದೃಷ್ಟಿತಂ ಸಹಶ್ಚ, ಶತ್ರುಗಳನ್ನು ನಾಶಪಡಿಸುವ ಮಹಾಬಲದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಶ್ರೀಹರಿಯೇ, ಇಂದ್ರ ಅಂತರ್ಗತ ಇಂದ್ರನಾಮಕ ಶ್ರೀಹರಿಯೇ, ಅಸ್ಮಭ್ಯಂ ನಮಗೆ ಪಿಶಂಗ ಸದೃಶಂ ರಯಿಂ, ಸ್ವಲ್ಪ ಕಂದು ಬಣ್ಣದ ಹತ್ತಿರ ಇರುವ ಮೇಘಶ್ಯಾಮ ವರ್ಣ ಅಂತಿಕೊಂಡಂತೇನಿದೆ, ಮೇಘಶ್ಯಾಮ ರೂಪವಾದ ಸಂಪತ್ತಿಯನ್ನು ನಮಗೆ ಕೊಡು. ಯಾವುದಪ್ಪ ಮೇಘಶ್ಯಾಮವಾದ ಸಂಪತ್ತಿ ಯಾವುದು? ಮೇಘಶ್ಯಾಮ ವರ್ಣ ಇರುವುದು ಶ್ರೀಹರಿಯಲ್ಲಿ. ಅಂಥ ಪರಮಾತ್ಮನೇ ಅಂತಕ್ಕಂಥ ಒಂದು ಸಂಪತ್ತಿಯನ್ನು ನಮಗೆ ಕೊಡು. ನೀನೇ ಪರಮಾತ್ಮ, ನೀನೇ ನಿನ್ನನ್ನು ಕೊಟ್ಬಿಟ್ಟು ನಮಗೆ. ಹಿಂದಕ್ಕೆ ಅತ್ರಿ ಋಷಿಗಳಿಗೆ ನಿನ್ನನ್ನು ಅರ್ಪಿಸಿಕೊಂಡಂತೆ ನೀನು ನಮಗೆ ಅರ್ಪಿಸಿಕೊ. ನೀಲಮೇಘ ವರ್ಣನಾದ ಶ್ರೀಹರಿಯನ್ನು ಅಂತಕ್ಕಂಥ ಸಂಪತ್ತಿಯನ್ನು ನಮಗೆ ತಂದುಕೊಡು. ಅಥವಾ ರಯಿಂ, ಪ್ರಸಿದ್ಧ ಸಂಪತ್ತಿ, ಪ್ರಸಿದ್ಧ ಶ್ರೇಷ್ಠ ಸಂಪತ್ತಿ ಅನಿಸಿಕೊಂಡ ಮಕ್ಕಳನ್ನಾದರೂ ಕೊಡು. ಗೃಹಸ್ಥ ಧರ್ಮದಲ್ಲಿ ಭಾಳ ಪುಣ್ಯ ಇದೆ. ಆದ್ದರಿಂದ ಪರಮಾತ್ಮ ನೀನು ನಮಗೆ ಒಳ್ಳೆಯ ಮಕ್ಕಳನ್ನು ಕೊಡು. ಆ ನಂತರ ಆ ಪರಮಾತ್ಮನನ್ನು ತಂದುಕೊಡು, ಅಂದರೆ ಪರಮಾತ್ಮನನ್ನು ಪಡೆಯುವಂಥ ಅನುಗ್ರಹವನ್ನು ಮಾಡು. ಎಲ್ಲ ವಿಘ್ನಗಳನ್ನು ದೂಟ ಮಾಡೋದಕ್ಕೋಸ್ಕರ ನೀನು ಶತ್ರುಗಳನ್ನು ಓಡಿಸುವುದರಲ್ಲಿ ಮಹಾಬಲಿಷ್ಠನಾಗಿದ್ದೆ. ನಿನ್ನ ಕಾಂತಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿದೆ. ಎಲ್ಲರನ್ನೂ ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ. ಆ ಎಲ್ಲರಲ್ಲಿ ನಾನು ಬರೋದಿಲ್ವೇ ಪರಮಾತ್ಮ? ನಾ ಮಾಡಿದ ಕರ್ಮ ಬಲವಂತವಾಗಿರಲು ನೀನೇನು ಮಾಡಿವೆಯೋ ಅಂತ ಸ್ವಲ್ಪ ಸೆರಾಸ್ಟಿಕ್ಕಾಗಿ ವ್ಯಂಗ್ಯದಿಂದ ದಾತರು ಮಾತನಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಆಗ ಇಂಥ ಕರುಣಾ ಸಮುದ್ರನಾಗಿರ್ತಕ್ಕಂಥ ಭಗವಂತನಿಗೆ ತ್ವಷ್ಟ ಅಂತ ತಿಳ್ಕೊಂಡಂಥ ಹೆಸರು. ನಿಮಗೆ ರಕ್ಷಣೆ ಬೇಕೆ? ಶತ್ರುಗಳು ನಿಮ್ಮನ್ನು ಪೀಡಿಸ್ತಾ ಇದ್ದಾರೆಯೇ? ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಅಂಜಿಕೆ ಬರ್ತಾ ಇದೆಯಾ? ತಪ್ಪದೆ ತ್ವಷ್ಟು ರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನೆಸು.
ಯಾಕೆ ಈ ಪರಮಾತ್ಮ ನಮಗೆ ದೇಹ ಕೊಟ್ಟು ಸಂರಕ್ಷಣೆ ಮಾಡುವುದಲ್ಲದೆ ಎಲ್ಲ ರೀತಿಯಿಂದ ನಮ್ಮನ್ನು ಯೋಗಕ್ಷೇಮ ನೋಡಿಕೊಳ್ತಾನೆ ಅಂತ ಹೇಳಿ ಬೃಹತಿ ಸಹಸ್ರದ ಮಂತ್ರ ಹೇಳ್ತದೆ, ತನ್ನ ಅದ್ಭುತ ಪ್ರಕಾಶದಿಂದ, ತನ್ನ ಅದ್ಭುತ ಸಾಮರ್ಥ್ಯದಿಂದ, ತನ್ನ ಸ್ವತಂತ್ರ ಸಾಮರ್ಥ್ಯದಿಂದ ಪರಮಾತ್ಮ ನಮಗೆ ಪರಮ ಉಪಕಾರ ಮಾಡ್ತಕ್ಕಂಥವನಾಗಿದ್ದಾನೆ, ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಭಗವಂತ ನಮ್ಮ ರಕ್ಷಕನಾಗಿ ಯಾವಾಗಲೂ ಇದ್ದಾನೆ. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರತಕ್ಕಂಥ ತ್ವಷ್ಟ ಶಬ್ದವು ಕೂಡ ಇದನ್ನೇ ತಿಳಿಸಿಕೊಡ್ತದೆ. ಪರಮಾತ್ಮ ದೀಪ್ತಿಮಂತನಾಗಿರುವುದಲ್ಲದೆ ತ್ವಷ್ಟ ಧಾತುವಿಗೆ ತ್ವಕ್ಷೂ ತನೂಕರಣೆ ಅಂತನ್ನೋ ಧಾತುದು. ಅಂದರೆ ಗರ್ಭಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಮಾಡಿ ಕೊಡುವವನು ಅಂತ ಅರ್ಥ. ಪ್ರತಿಯೊಬ್ಬನ ತಾಯಿಯ ಗರ್ಭಕ್ಕೆ ಬರಬೇಕಾಗಿದ್ದರೆ ಆ ಗರ್ಭ ಗಟ್ಟಿಯಾಗಿರಬೇಕು. ಆ ನಂತರ ಆ ಶಿಶು ಗಂಡು ಹೆಣ್ಣು ಅಂತಿಕೊಂಡಂತ ಅನ್ನೋದನ್ನು ಅವರ ತಂದೆ ತಾಯಿಗಳ ಇವರ ಕರ್ಮಗಳನ್ನು ನೋಡಿಕೊಂಡು ಅದನ್ನು ಡಿಸೈಡ್ ಮಾಡ್ತಕ್ಕಂಥ ವ್ಯಕ್ತಿ ತ್ವಷ್ಟುನಾಮಕ ಪರಮಾತ್ಮ. ನಮ್ಮದಲ್ಲಿ ಗರ್ಭಾಧಾನ ಸಂಸ್ಕಾರ ಅಂತಿದೆ. ಮದುವೆ ಆದ ನಂತರ ಗಂಡ ಹೆಂಡತಿ ಒಂದುಗೂಡುವ ಮೊದಲು ಗರ್ಭಾಧಾನ ಅಂತ ಸಂಸ್ಕಾರ ಮಾಡಬೇಕು. ಅದಕ್ಕಿಂತ ಮೊದಲು ದೊಡ್ಡವಳಾಗೋಕ್ಕಿಂತ ದೊಡ್ಡವಳಾದ ಮೇಲೆ ಹುಡುಗಿ ಮದುವೆ ಮಾಡಿಕೊಳ್ತಾ ಇದ್ದರೆ ಭುವನೇಶ್ವರಿ ಅಂತಿಕೊಂಡಂತ ಹೇಳಿ ಒಂದು ಸಂಸ್ಕಾರ ಮಾಡಿ, ಭುವನೇಶ್ವರಿ ಶಾಂತಿ ಅನ್ನೋ ಸಂಸ್ಕಾರ ಮಾಡಿಕೊಳ್ಬೇಕು. ಇಲ್ಲದೆ ಇದ್ದರೆ ಹುಟ್ಟತಕ್ಕಂಥ ಮಕ್ಕಳು ನಿರ್ಗುಣಿಗಳಾಗಿ, ದಡ್ಡರಾಗಿ, ರೋಗಿಷ್ಠರಾಗಿ, ಕುರೂಪರಾಗಿ ಹುಟ್ಟುತ್ತಾರೆ. ಒಳ್ಳೆಯ ಮಕ್ಕಳು ಬೇಕು ಅಂತಿಕೊಂಡಂತಂದರೆ ಗರ್ಭಾಧಾನಕ್ಕಿಂತ ಮೊದಲು ಭುವನೇಶ್ವರಿ ಶಾಂತಿ ಆಗಬೇಕು, ಗರ್ಭಾಧಾನ ಸಂಸ್ಕಾರವಾಗಬೇಕು. ಈ ಸಂಸ್ಕಾರದಲ್ಲಿ ಏನು ಬೇಡಿಕೆ ಇದೆ ಅಂತ ತಿಳ್ಕೊಂಡಂತಂದರೆ ಋಗ್ವೇದದ ಮಂತ್ರ 10ನೇ ಮಂಡಲದ 84ನೇ ಸೂಕ್ತ, ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಬ್ರಾಹ್ಮಣದ 5ನೇ ಭಾಗದ 20ನೇ ಬ್ರಾಹ್ಮಣ. ಇಲ್ಲಿ ಪ್ರಾರ್ಥನೆ ಇದೆ, ವಿಷ್ಣುಂ ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ಚಿಂಚತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದದಾತು ತೇ. ನಾಲ್ಕು ದೇವರ ಪ್ರಾರ್ಥನೆ. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ. ಆಸಿಂಚತು ಪ್ರಜಾಪತಿ, ವೀರ್ಯ, ಪತ್ನಿಯ ಮುಖಾಂತರ ಅದು ಗರ್ಭಾಶಯಕ್ಕೆ ಹೋಗಬೇಕು. ಅದರಲ್ಲಿ ಅಷ್ಟು ಒಂದು ಶಕ್ತಿ ವೇಗ ಇರಬೇಕು. ಆಗ ಅದು ಪಕ್ವವಾಗಿರ್ತಕ್ಕಂತಹ ಅಂಡಾಶಯಕ್ಕೆ ಜೊತೆಗೆ ಸಂಪರ್ಕವಾಗ್ತದೆ. ಈ ರೀತಿಯಾಗಿ ಸರಿಯಾಗಿ ವೀರ್ಯದ ಗತಿ ಸ್ತ್ರೀ ಅಂಡದ ಜೊತೆಗೆ ಸಮ್ಮಿಲಿತವಾಗಿ ಅಲ್ಲಿ ಒಂದು ವಿಶಿಷ್ಟವಾದಂಥ ಚೈತನ್ಯದ ಬೆಳವಣಿಗೆ ಆಗಬೇಕು ಅಂತನೋ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಪ್ರಜಾಪತಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಆ ನಂತರ ಆ ವೀರ್ಯಾಣುಗಳ ಜೊತೆಗೆ ಸೇರಿದ
ಅಂಡಾಶಯ ಸರಿಯಾಗಿ ಪಕ್ವವಾಗಿ ಅದು ಒಂದು ರೂಪ ತೆಗೆದುಕೊಳ್ಬೇಕು, ಗಟ್ಟಿಮುಟ್ಟಾಗಿರಬೇಕು, ಬೀಳಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಕೆಲಸ ಧಾತ ನಮ್ಮ ಸಂರಕ್ಷಕನಾದ ಪರಮಾತ್ಮ ಮಾಡ್ತಾನೆ. ಆ ನಂತರ ಗರ್ಭಾಶಯವನ್ನು ರಚಿಸಿಕೊಡ್ತಕ್ಕಂಥವನು ಪರಮಾತ್ಮ. ವಿಷ್ಣುರ್ ಯೋನಿಂ ಕಲ್ಪಯತು. ಜನನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಗರ್ಭಾಶಯವನ್ನು ಸರಿಯಾಗಿ ಆರೋಗ್ಯವಂತವಾಗಿ ಗಟ್ಟಿಮುಟ್ಟಾಗಿ ಮಾಡ್ತಕ್ಕಂಥ ವ್ಯಕ್ತಿ, ಅದನ್ನು ನೇಮನ ಮಾಡ್ತಕ್ಕಂಥ ವ್ಯಕ್ತಿ ವಿಷ್ಣು ನಾಮಕನಾದ ಪರಮಾತ್ಮ. ಅದಕ್ಕಿಂತ ಮೊದಲು ಪ್ರಜಾಪತಿ ಅವರ ಪತಿ ಪತ್ನಿಯರ ರೀತಿಯಿಂದ ಗರ್ಭಾಶಯದವರೆಗೂ ಬರತಕ್ಕಂಥ ವೀರ್ಯವನ್ನು ಸರಿಯಾಗಿ ಅಂಡಾಶಯ ಜೊತೆಗೆ ಸಂಪರ್ಕ ಮಾಡತಕ್ಕಂಥ ವ್ಯಕ್ತಿ ಪ್ರಜಾಪತಿ ರೂಪನಾಗಿರ್ತಕ್ಕಂಥ ಪರಮಾತ್ಮ. ಆನಂತರ ಅದು ಫಲಿತವಾಗಿ ಒಂದು ವಿಶಿಷ್ಟ ರೂಪ ತಾಳಬೇಕು ಅಂತನ್ನುವ ಸಂದರ್ಭ ಇರುವಾಗ ಆಗ ಧಾತೃನಾಮಕನಾಗಿರ್ತಕ್ಕಂಥ ಪರಮಾತ್ಮ ಆ ಸಹಾಯವನ್ನು ಮಾಡ್ತಾನೆ. ವಿಷ್ಣು ಯೋನಿಂ ಕಲ್ಪಯತು. ವಿಷ್ಣು ತಾನು ಕಾರಣೀಭೂತವಾಗಿರ್ತಕ್ಕಂತಹ ವೀರ್ಯ ಸಹಿತವಾದ ಅಂಡಾಶಯದಲ್ಲಿರುವ ಒಂದು ರಿಯಾಕ್ಷನ್ ಮಾಡಿ ಅದೊಂದು ದೇಹದ ರೂಪದಿಂದ ಪರಿಣತವಾಗುವಂತೆ ಮಾಡ್ತಕ್ಕಂಥ ವ್ಯಕ್ತಿ ವಿಷ್ಣು ನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಅದೇ ರೀತಿಯಾಗಿ ಗರ್ಭಾಶಯದ ಆರೋಗ್ಯವಂತವಾಗಿರ್ತಕ್ಕಂಥ ಗರ್ಭಾಶಯವನ್ನು ಆರೋಗ್ಯವಂತವಾಗಿ ಇಟ್ಟುಕೊಳ್ತಕ್ಕಂಥವನು ವಿಷ್ಣು ನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಆನಂತರ ಆ ಅನೇಕ ಜೀವಾಣುಗಳು, ಅಸಂಖ್ಯ ಜೀವಾಣುಗಳು ಗರ್ಭಾಶಯವನ್ನು ಪ್ರವೇಶ ಮಾಡಿದ್ದರೂ ಕೂಡ ಒಂದೇ ಒಂದು ವಿಶಿಷ್ಟ ಜೀವಾಣುವಿಗೆ ಮಾತ್ರ ಪ್ರವೇಶ ಕೊಟ್ಟು ಅವುಗಳ ದೇಹ ಬೆಳವಣಿಗೆ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಇಟ್ಟಿರ್ತಕ್ಕಂಥ ಪರಮಾತ್ಮ ಮಹಾಪರಾಕ್ರಮಿ, ಸರ್ವಶ್ರೇಷ್ಠ. ಅವನ ಇಚ್ಛಾನುಸಾರವಾಗಿ ಸಕಲವು ನಡೆಯುತ್ತದೆ ಅಂತಕ್ಕಂಥ ಭಾವನೆ ಬರ್ತದೆ. ಇದಾದ ನಂತರ ಸರಿಯಾಗಿ 7ನೇ ತಿಂಗಳು ಪರಮಾತ್ಮ ತಾನು ಆ ಶಿಶುವಿಗೆ ಲಿಂಗ ನಿರ್ಧಾರಣ ಮಾಡ್ತಾನೆ. ಸ್ತ್ರೀ ಪುರುಷ ಲಿಂಗ ನಿರ್ಧಾರಣ ಮಾಡತಕ್ಕಂಥ ವ್ಯಕ್ತಿಗೆ ತ್ವಷ್ಟ ಅಂತ ತಿಳ್ಕೊಂಡಂತ ಹೇಳ್ತಾರೆ. ತ್ವಷ್ಟ ರೂಪಾಣಿ ಸಿಂಚತು. ಈಗ ಗರ್ಭಾಧಾನ ಸಂಸ್ಕಾರ ಯಾರು ಮಾಡಿಸ್ಕೊಳ್ಳೋದಿಲ್ಲ, ಭಾಳ ಕಡಿಮೆ. ಪುರಾಣ ಕೇಳಿದಂಥವರು ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಜನರು ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಕ್ಕೆ ತಯಾರಾಗ್ತಾರೆ. ಆದರೆ ಹುಟ್ಟುವ ಮಕ್ಕಳು ಒಳ್ಳೆಯ ಶ್ರೇಷ್ಠರಾಗಿರಬೇಕು, ಎಕ್ಸ್ಟ್ರಾ ಆರ್ಡಿನರಿ ಆಗಿರಬೇಕು ಅಂತ ತಿಳ್ಕೊಂಡಂತಂದರೆ ಮದುವೆಯಾಗಿ 3 ದಿನ, ಕನಿಷ್ಠ 3 ದಿನ ಅವರು ಹಸಿಧಾರ ವ್ರತವನ್ನು ನಿಯಮ ಪರಿಪಾಲನೆ ಮಾಡಬೇಕು. ಹಸಿಧಾರ ವ್ರತ ಅಲಂಕೃತಳಾಗಿರ್ತಕ್ಕಂತಹ ವರವಧುಗಳು ಒಂದೇ ಹಾಸಿಗೆ ಮೇಲೆ, ಆದರೆ ಮಧ್ಯದಲ್ಲಿ ಒಂದು ಔದುಂಬರದ ಕಟ್ಟಿಗೆ, ಇಬ್ಬರಲ್ಲಿಯೂ ಅಂತರ,
2-4 ಇಂಚು ಮಾತ್ರ. ಆದರೆ 3 ದಿನಗಳವರೆಗೆ ಒಬ್ಬರನ್ನು ಇನ್ನೊಬ್ಬರು ದೈಹಿಕವಾಗಿ ಆಕರ್ಷಣೆ ಪಟ್ಟು ಅವರು ಒಬ್ಬರನ್ನು ಇನ್ನೊಬ್ಬರನ್ನ ಜೊತೆಯಲ್ಲಿ ಸೇರಬಾರ್ದು. 3 ದಿವಸ ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. 4ನೇ ದಿವಸ ಗರ್ಭ ಸಂಸ್ಕಾರ, ಗರ್ಭಾಧಾನ ಸಂಸ್ಕಾರ. ಆಗ ಮಾಡ್ತಕ್ಕಂಥ ಪ್ರಾರ್ಥನೆಗಳು ಋಗ್ವೇದದ 10ನೇ ಮಂಡಲದ 84ನೇ ಸೂಕ್ತ. ವಿಷ್ಣುರ್ ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ಸಿಂಚತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದದಾತು ತೇ. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ ಈ ಮಂತ್ರದಿಂದ. ದದಾತು ಮೇ ಅಂತೇಳಿ ವರವಧುಗಳು ಪ್ರಾರ್ಥನೆ ಮಾಡಬೇಕು. ಗರ್ಭ ಕೂಡುವಂತೆ ಮಾಡಿದ, ಸಂತಾನದ ಬೆಳವಣಿಗೆ ಆಗುವಂತೆ ಮಾಡಿದ, ಅನುಗ್ರಹ ಮಾಡಿದ. ಆದರೆ ಆ ಗರ್ಭ ಗಟ್ಟಿಯಾಗಿ ಉಳಿಬೇಕು. ಅದಕ್ಕೆ ಯಾವ ರೋಗಾಣುಗಳ ಸಂಪರ್ಕ ಆಗಬಾರ್ದು. ಆನಂತರ ಹುಟ್ಟುವ ಮಗುವಿಗೆ ಬೇಕಾದ ಆಹಾರದ ಸ್ರೋತಸ್ಸು ಒಕ್ಕಳ ಬಳ್ಳಿ, ಅಂಬಲಿಕ್ ಕಾರ್ಡ್. ಮಗುವಿನ ನಾಭಿಯಿಂದ ತಾಯಿಯ ಗರ್ಭಾಶಯದವರೆಗೂ ಸಂಪರ್ಕವನ್ನು ಪಡೆದಿರತಕ್ಕಂಥ ಅದು ತಯಾರಾಗಬೇಕು. ಇವೆಲ್ಲ ಮಾಡ್ತಕ್ಕಂಥವ್ರು ಯಾರು? ಅದಕ್ಕೋಸ್ಕರ ಅದರ ಆ ಸೂಕ್ತದ 2ನೇ ಮಂತ್ರ ಗರ್ಭಂ ದೇಹಿ ಸಿನಿವಾಲಿ. ಎಲೆ ದುರ್ಗಾದೇವಿಯೇ, ಸಿನಿವಾಲಿ ಅಂತಿಕೊಂಡಂಥ ದುರ್ಗಾದೇವಿ ಚತುರ್ದಶಿ ಚಂದ್ರನಂತೆ ಇರತಕ್ಕಂಥವಳು, ಕಲಂಕರಹಿತಳು. ಗರ್ಭಂ ದೇಹಿ ಸರಸ್ವತಿ. ಎಲೆ ಸರಸ್ವತಿ ದೇವಿಯೇ ಅಥವಾ ಭೂದೇವಿಯೇ, ಈ ಗರ್ಭದ ರಕ್ಷಣೆಯನ್ನು ಮಾಡು. ಗರ್ಭಂ ತೇ ಅಶ್ವನೋ ದೇವಾ ವಾದತ್ತಾಂ. ಅಶ್ವಿನಿ ದೇವತೆಗಳು, ದೇವತೆಗಳ ವೈದ್ಯರು, ಅವರು ಗರ್ಭಾಶಯಕ್ಕೂ ಆ ಕೂಸಿನ ಗರ್ಭದ ನಾಳಕ್ಕೂ ಸಂಪರ್ಕವನ್ನು ಮಾಡಿ ತಾಯಿಯ ಮುಖಾಂತರ ಅದಕ್ಕೆ ಎಲ್ಲ ರೀತಿಯಾದಂಥ ಆಹಾರ ಸಿಗುವಂತೆ ಮಾಡಲಿ. ಆ ಗರ್ಭದ ನಾಳ ಹೇಗಿರ್ತದೆ ಅಂತಕೊಂಡಂತಂದರೆ, ಹೊಕ್ಕಳದಿಂದ ಪ್ರಾರಂಭ ಮಾಡಿ ಅದು ಈ ರೀತಿಯಾಗಿ ಯಜ್ಞೋಪವೀತದಂತೆ ಅರ್ಧ ಸರ್ಕಲ್ ಮಾಡಿ ಬರ್ತದೆ. ಹೀಗೆ ಮಾಡಿ ಅರ್ಧ ಸರ್ಕಲ್ ಆಗಿರ್ತದೆ. ಅದು ದೇವರು ಕೊಟ್ಟ ಯಜ್ಞೋಪವೀತ. ಇದು ನಾವು ಕೂಡ ಹಾಕ್ಕೊಡ್ತಕ್ಕಂಥ ಯಜ್ಞೋಪವೀತ ಹಾಫ್ ಸರ್ಕಲ್. ಇದು ನಮಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬೃಹಸ್ಪತ್ಯರು. ಅಲ್ಲಿ ಪ್ರಜಾಪತಿ ಕೊಟ್ಟರೆ, ಅಲ್ಲಿ ಅದನ್ನು ಅಶ್ವಿನಿ ದೇವತೆಗಳು ಕೊಟ್ಟರೆ, ನಮಗೆ ಉಪನಯನ ಕಾಲದಲ್ಲಿ ಬೃಹಸ್ಪತಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೋಸ್ಕರವೇ ಯಜ್ಞೋಪವೀತದ ಮಂತ್ರ ಲಕ್ಷ್ಯ ಕೊಟ್ಟಿದ್ದೀರಾ. ಯಜ್ಞೋಪವೀತಂ ಪರಮಂ ಪವಿತ್ರಂ. ಯಜ್ಞ ಅಂತಿಕೊಂಡಂತೆ ಯಜ್ಞನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಸನ್ನಿಧಾನದಿಂದ ಇರತಕ್ಕಂಥ ಉಪವೀತ ಹಾಫ್ ಸರ್ಕಲ್ ಮಾಡಿಕೊಂಡು ಸುತ್ತಿ ಬರುವ ಈ ಉಪವೀತ ಪರಮಂ ಪವಿತ್ರ.
ಅತ್ಯಂತ ಪವಿತ್ರವಾದದ್ದು, ನಮ್ಮ ರಕ್ಷಕವಾಗಿರ್ತಕ್ಕಂಥದ್ದು. ಪವಿತ್ರ ಅಂತಂದರೆ ಶುದ್ಧಿ ಸ್ವಚ್ಛ ಅಂತ ಅಷ್ಟೇ ಅಲ್ಲ, ಪವತಿ ತ್ರಾತ ಇತಿ ಪವಿತ್ರ, ನಮ್ಮನ್ನು ಅತ್ಯಂತ ಶುದ್ಧವನ್ನಾಗಿ ಮಾಡಿ ಸಂರಕ್ಷಣೆ ಮಾಡ್ತದೆ. ಅಲ್ಲೂ ಕೂಡ ವಾಯುದೇವರೇ ಪವತಿ ಪವಮಾನ. ಮೊನ್ನೆ ಯಾರೋ ಒಬ್ಬರು ಮಹಾರಾಷ್ಟ್ರನ ಕೇಳಿದರು, ನಮ್ಮಲ್ಲಿ ಗಂಡನನ್ನು ಪರಿಚಯ ಮಾಡಿಕೊಡುವಾಗ ಅಥವಾ ಗೆಳತಿಯರ ಜೊತೆಗೆ ನಮ್ಮ ಗಂಡ ಹಾಗಿದ್ದಾನೆ ಹೀಗದ ಅಂತ ಹೇಳುವಾಗ ಮಾಜಾನವರ ಅಂತ ಹೇಳೋದಿಲ್ಲ. ಅವ್ರ ಮಕ್ಕಳು ಇರ್ತಾರಲ್ಲ, ಚಿಂಟು ಪಿಂಟು ಅಂಥೇಳಿ, ಚಿಂಟು ಚವಡಿಲ್ ಅಂತಿಕೊಂಡಂತೇಳಿ ತನ್ನ ಮಗನ ಹೆಸರು ಹೇಳಿ ಇವರಪ್ಪ ಅಂತಿಕೊಂಡಂತ ಹೇಳ್ತಕ್ಕಂಥ ಒಂದು ಕ್ರಮ ಮಹಾರಾಷ್ಟ್ರದಲ್ಲಿ ಹೆಚ್ಚು ಬೆಳೆದು ಬಂದಿದೆ. ಉತ್ತರ ಪ್ರದೇಶ ಕಡೆ ಕೂಡ ಇದು. ಉತ್ತರ ಪ್ರದೇಶದಲ್ಲೂ ಕೂಡ ಏನ್ರಿ ಅಂತಿಕೊಂಡಂತ ಅನ್ನೋದಿಲ್ಲ, ಮಗನ ಹೆಸರು ಹೇಳಿ ಅವರಪ್ಪ ಹಬ್ಬ ಅಂತಿಕೊಂಡಂತ ಸಂಬೋಧನೆ ಮಾಡ್ತಾರೆ. ಇಲ್ಲಿಯೂ ಕೂಡ ಲಕ್ಷ್ಮೀದೇವಿ ತನ್ನ ಗಂಡನನ್ನು ಏನು ಹೇಗೆ ಕರೀತಾಳೆ? ಇಲ್ಲೇನೋ ಚಿಂಟೂನು ಪಿಂಟೂನು ಚಿಂಟು ಚೆ ಆಯಿ ಅಂತಿಕೊಂಡಂತ ಹೇಳಿದರು. ಅಲ್ಲಿ ಹೇಗೆ ಕರೀತಾರೆ? ಚಿಂಟು ಚೆ ಆಯಿ ಚಿಂಟು ಚೆ ವಡಿಲ್ ಅಂತಿಕೊಂಡಂತೇಳಿ. ಲಕ್ಷ್ಮೀದೇವಿ ತನ್ನ ಗಂಡನನ್ನು ಪರಿಚಯ ಹೇಗೆ ಮಾಡಿಕೊಡ್ತಾಳೆ ಅಂತ ಕೇಳಿದಾಗ ನನಗೆ ನೆನಪಾದದ್ದು ಪವಮಾನ ಸೋಮ. ನನ್ನ ಗಂಡ ಪವಮಾನ ಸೋಮ ಅಂತಿಕೊಂಡಂತೇಳಿ. ಯಾಕೆ? ಪವಮಾನ ವಾಯುದೇವರು, ವಾಯುದೇವರ ಅಪ್ಪ ಸೋಮ ಪರಮಾತ್ಮ. ಯಾವಾಗಲೂ ಲಕ್ಷ್ಮೀ ಜಯತಿಯಲ್ಲಿ ಮಾಯಾ ಸಹಿತ ಸೋಮ, ಲಕ್ಷ್ಮೀನಾರಾಯಣ ಪವಮಾನ ಸೋಮ. ಮಹಾಲಕ್ಷ್ಮೀ ದೇವಿ ಪವಮಾನ ಸೋಮ ಅಂತಿಕೊಂಡಂತೆ ವಾಯುದೇವರಪ್ಪ ಹೇಗಿದ್ದೀರಿ ಅಂತ ಕೇಳಿದಾಗೆ ಅವ್ರು ಹೇಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಯೋಗ ಇದೆ ಋಗ್ವೇದದ 9ನೇ ಮಂಡಲದಲ್ಲಿ. ಪವಮಾನ ಸೋಮ ಅಂತ ತಿಳ್ಕೊಂಡಂತೆ. ತಾತ್ಪರ್ಯ ಇಷ್ಟೇ. ಇಲ್ಲಿ ತಾಯಿಗೂ ಮಗುವಿಗೂ ಇರ್ತಕ್ಕಂಥ ಗರ್ಭನಾಳ ಸಂರಕ್ಷಣೆ ಮಾಡ್ತಕ್ಕಂಥವರು ಅಶ್ವಿನಿ ದೇವತೆಗಳು. ಹಿರಣ್ಯಯಿ ಅರಣೀಯಂ ನಿರ್ಮಂತತೋ ಅಶ್ವಿನ ತಂ ತೇ ಗರ್ಭಂ ಹವಾಮಹೇ ದಶಮೇ ಮಾಸಿ ಸೂತವೇ. ಆಯ್ತು, 9 ತಿಂಗಳು ಮಗು ಗರ್ಭದಲ್ಲಿ ಬೆಳೆಯಿತು, ಗರ್ಭದಲ್ಲಿ ಬೆಳೆಯಿತು. ಆನಂತರ ಆ ಸಣ್ಣ ಭಾಗದಿಂದ ಅದು ಭೂಮಿಗೆ ಬರಬೇಕು. ಅಲ್ಲಿವರೆಗೂ ಸಣ್ಣ ಟ್ಯೂಬಿನಂತೆ ಇರ್ತಕ್ಕಂಥದ್ದು ದೊಡ್ಡದಾಗ್ತದೆ. ಮಗುವಿನ ತಲೆ ಹೊರಗೆ ಬರುವಂತೆ ಅವುಗಳನ್ನು ರೀತಿಯಾಗಿ ದೊಡ್ಡದು ಮಾಡ್ತಕ್ಕಂತಹ ಫೋರ್ಸ್ ಎಲ್ಲಿಂದ ಬರ್ತದೆ? ಅದು ವಾಯುದೇವರು ಹೊರಗಿನಿಂದ ದಪ್ತಾರೆ. ಸೂತಿಕಾ ವಾಯು ಅಂತ ತಿಳ್ಕೊಂಡಂತೆ ಅವ್ರಿಗೆ ಹೆಸರು. ಪ್ರಸವ ವಾಯು ಅಂತ ತಿಳ್ಕೊಂಡಂತೆ. ಪ್ರಸವಕ್ಕೆ ಕಾರಣೀಭೂತರಾಗಿ ವಾಯುದೇವರು ನಮಗೆ ಸಹಾಯ ಮಾಡ್ತಾರೆ. ಅವ್ರನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಈ ಗರ್ಭ ಯಾರು ಕೊಟ್ಟರು, ಗರ್ಭ ಸಂರಕ್ಷಣೆ ಯಾರು ಮಾಡಿದರು, ಗರ್ಭದ ಪುರುಷನೋ ಸ್ತ್ರೀಯೋ ಅಂತನ್ನು ನಿರ್ಧಾರ ಮಾಡಿ ಅದಕ್ಕೆ ಪುರುಷತ್ವ ಸ್ತ್ರೀತ್ವ ಯಾರು ಕೊಟ್ಟರು, ಅದರ ಪಾಲನೆ ಮಾಡುವುದಕ್ಕೋಸ್ಕರ ಗರ್ಭನಾಳವನ್ನು ಯಾರು ಜೋಡಿಸಿದರು, ಎಲ್ಲ ಮರೆತು ಬಿಡ್ತೇವೆ. ಆದರೆ ನಮ್ಮ ಮಂತ್ರ ಹೇಳ್ತದೆ, ತ್ವಷ್ಟಾನನ್ನು ಮಾಡಿ ಉಪಲಕ್ಷಣತೆಯ ಉಳಿದ ಎಷ್ಟು ದೇವತೆಗಳು ಒಂದು ಮಗು ತಾಯಿಯ ಗರ್ಭದಲ್ಲಿ ಅದು ಮೊದಲು ಬೆಳೆಯಬೇಕು. ಆನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳಾಗಬೇಕು. ಇದೆಲ್ಲಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥವರು ವಾಯುದೇವರು.
ಅದಕ್ಕೋಸ್ಕರವೇ ತ್ವಷ್ಟ ಅಂತ ತಿಳ್ಕೊಂಡಂತೇಳಿ ಹೆಸರು. ತ್ವಕ್ಷತಿ ತನೋಕರೋತಿ, ಗರ್ಭಗತ ಜೀವಕ್ಕೆ ಪುರುಷತ್ವ ಸ್ತ್ರೀತ್ವವನ್ನು, ಪುರುಷನು ಸ್ತ್ರೀಯು ಯಾವ ಆ ವೀರ್ಯಾನು ಉಳಿಯಬೇಕು, ಅದಕ್ಕೆ ಆ ರೀತಿಯಾದಂಥ ಪುರುಷನಿಗೆ ಸ್ತ್ರೀಯರಿಗೆ ದೇಹ ಭೇದ ಇದೆ, ಆ ಭೇದವನ್ನು ಮಾಡಿ ಬೆಳೆಸತಕ್ಕಂಥ ವ್ಯಕ್ತಿ ತ್ವಷ್ಟ. ಅಷ್ಟೇ ಅಲ್ಲ, ತ್ವಷ್ಟ ಅಂತಿಕೊಂಡಂಥ ಹೆಸರಿನಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಕ್ಕಂಥವರಿಗೆ ತಪ್ಪದೇ ಸಂತಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ವಿಷ್ಣು, ತ್ವಷ್ಟ, ಪ್ರಜಾಪತಿ ಮತ್ತು ಧಾತ. ಇವರು ಬ್ರಾಹ್ಮಣರ ಆಶೀರ್ವಾದದಿಂದ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಗರ್ಭಧಾರಣೆ ಆಗುವಂತೆ ಮಾಡ್ತಾರೆ. ಅದಕ್ಕೋಸ್ಕರ ತಪ್ಪದೇ ಸ್ತ್ರೀ ಶುದ್ಧಿ ಆಗ್ತದೆ ಭುವನೇಶ್ವರಿ ಶಾಂತಿಯಿಂದ. ಆನಂತರ ಸ್ತ್ರೀ ಪುರುಷರು ತಯಾರಾಗ್ತಾರೆ ಯೋಗ್ಯ ಸಮಯದಲ್ಲಿ, ಯೋಗ್ಯ ರೀತಿಯಾಗಿರ್ತಕ್ಕಂತಹ ಸ್ಪರ್ಮ ಮತ್ತು ಗರ್ಭಾಂಡಕ್ಕೆ ಸರಿಯಾಗಿರ್ತಕ್ಕಂಥ ಸಂಸರ್ಗವಾಗಬೇಕು, ಅದರಲ್ಲಿ ಬೆಳವಣಿಗೆ ಆಗಬೇಕು. ಇದಕ್ಕೆಲ್ಲ ಪರಮಾತ್ಮನ 4 ರೂಪಗಳು, ಮಹಾಲಕ್ಷ್ಮಿ, ಸರಸ್ವತಿ ಅಥವಾ ಶ್ರೀಭೂ ದೇವತೆಗಳು, ಆನಂತರ ಅಶ್ವಿನಿ ದೇವತೆಗಳು, ಕೊನೆಗೆ ಹೇಗೆ ಅರಣಿಯನ್ನು ಮಂಥನ ಮಾಡ್ತಾರೆ, ಅರಣಿಯನ್ನು ತಿಕ್ಕಿದರೆ ಅಗ್ನಿ ಹುಟ್ಟುತ್ತದೆ, ಅದೇ ರೀತಿಯಾಗಿ ಪರಸ್ಪರ ಸಂಘರ್ಷದಿಂದ ಆ ಕೂಸು ತಾಯಿಯಿಂದ ಭೂಮಿಗೆ ಬರಬೇಕು. ಆ ಅರಣಿ 8ನೇ ಮಾಸ 10ನೇ ತಿಂಗಳಲ್ಲಿ ದಶಮೇ ಮಾತಿ ಸೂತವೆ. 10ನೇ ತಿಂಗಳಲ್ಲಿ ಅಶ್ವಿನಿ ದೇವತೆಗಳು ವಾಯುದೇವರ ಸಹಾಯದಿಂದ ಆ ಮಗು ನಾರ್ಮಲ್ಲಾಗಿ ಸುಖವಾಗಿ ಪ್ರಸವವಾಗುವಂತೆ ಮಾಡಲಿ ಅಂತನೂ ಆಶೀರ್ವಾದ ಈ ಮಂತ್ರದಲ್ಲಿದೆ. ಏನೋ ಪುರೋಹಿತರು ಬಂದರು, ಏನೋ ಮಂತ್ರ ಹೇಳಿದರು, ದಕ್ಷಿಣೆ ತೊಗೊಂಡೋದ್ರು, ಇಷ್ಟೇ ನಮಗೆ ಗೊತ್ತಿದೆಯಾ? ಅಲ್ಲಿ ಏನು ಮಂತ್ರ ಹೇಳಿದರು, ಆ ಮಂತ್ರದ ಅರ್ಥ ತಿಳಿದುಕೊಳ್ಳದೆ ನಾವು ಮಾಡಿದರೆ ಪರಮಾತ್ಮ ಏಕೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ? ಅದನ್ನು ಮೊನ್ನೆ ಹೇಳಿದ್ದೆ ನಾನು. ಅರ್ಥ ತಿಳಿದುಕೊಂಡವರಿಗೆ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅರ್ಥ ತಿಳಿದುಕೊಳ್ಳದೇ ಇದ್ದರೆ ಆಗಲಿ, ಅವರ ಕರ್ಮಾನುಸಾರವಾಗಿ ಅಷ್ಟು ಸ್ವಲ್ಪ ಫಲ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲ, ಮಂತ್ರವೇ ಈ ಕೆಲಸ ಮಾಡಬೇಕಲ್ಲ, ತಿಳಿದೇ ಇರಲಿ. ಅದಕ್ಕೆ ಯಾಸ್ಕರು ನಿರುಕ್ತದಲ್ಲಿ ಬರೀತಾರೆ, ಸಹ ನಸ್ಥಾಣೋ ಅಪರಾಧಸ್ತು ಅಂಧಸ್ಯೈವ. ಒಬ್ಬ ಕುರುಡ ಬರ್ತಾ ಇರ್ತಾನೆ, ಕಂಬಕ್ಕೆ ಹಾಯ್ತಾನೆ, ಕಂಬಕ್ಕೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅಲ್ಲಿದ್ದವ್ರು ಹೇಳ್ತಾರೆ, ತಪ್ಪು ನಿಂದದ, ಕಂಬದ್ದಲ್ಲ. ಕಂಬ ಜಡತ್ವ ನಿಂತಲ್ಲಿ ನಿಂತಿದೆ, ಅದು ಅಷ್ಟೇ. ನೀನು ಕಂಬಕ್ಕೆ ಹಾಯಲಾರ್ದೆ ಅಂತ ನೋಡ್ಕೊಂಡು ವಿಚಾರ ಮಾಡಿ ಅವಕಾಶ ಕೈ ಮುಟ್ಟಿಗಿಟ್ಟು ಮುಂದೆ ಹೋಗ್ಬೇಕಾಗಿತ್ತು. ಅದೇ ರೀತಿಯಾಗಿ ಸಂಸ್ಕಾರವಾದರೂ ಫಲ ಸಿಗದೇ ಇದ್ದವರದು, ಅದು ಪುರೋಹಿತರು ಯಜಮಾನರು ಅರ್ಥವನ್ನು ತಿಳಿದುಕೊಳ್ಳದೆ ಮಾಡಿದ ಅವರ ಅಪರಾಧವೇ ಹೊರತು ಅದು ಮಂತ್ರದ ಅಪರಾಧವಲ್ಲ. ಮಂತ್ರ ತನ್ನ ಕೆಲಸ ಮಾಡ್ತದೆ. ಆದರೆ ಅವರು ವಿಷ್ಣು ಭಕ್ತರಾಗಿರಬೇಕು, ಆನಂತರ ಪುರೋಹಿತರು ಯಜಮಾನರು ತಿಳಿದುಕೊಂಡವರಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆ ಆಗಬೇಕು. ನಿಮಗೆ ಪ್ರಾರ್ಥನೆ ಮಾಡಿದ್ದು ನೆನಪಿದೆ ಯಾರಿಗಾದರೂ? ಈ ರೀತಿಯಾಗಿ ಬ್ರಾಹ್ಮಣರು ನಾವು ಪ್ರಾರ್ಥನೆ ಮಾಡ್ತೀವಪ್ಪ, ಇದರ ಅರ್ಥ ಹೀಗೆ ನಿಂತ್ಕೊಂಡು ಹೇಳಿದ್ದಾರೆ. ಎರಡೂ ಕಡೆಯಲ್ಲಿಂದ ತಪ್ಪು ನಡೆದರೆ ನಮ್ಮ ಆಗ್ರಹ ಇರಬೇಕು, ಆಚಾರ್ಯ ನಮಗೆ ಅರ್ಥ ಹೇಳಿ ಅಂತಿಕೊಂಡು ಅಂತೇಳಿ. ಅದಕ್ಕೋಸ್ಕರ ಹೇಳಿದರು ತ್ವಷ್ಟ
ಒಂದು ತ್ವಷ್ಟ ಅಂತನೋ ಪರಮಾತ್ಮನ ತ್ವಷ್ಟೃ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಹೆಸರಿನಿಂದ ಇರ್ತಕ್ಕಂಥ ಅವನು ಮಾಡುವ ಉಪಕಾರ. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮದ 1000 ಉಪಕಾರಗಳನ್ನು ನಾವು ಸ್ಮರಿಸಬೇಕು. ಅಷ್ಟೇ ಅಲ್ಲ, ನಮ್ಮ ಶರೀರದ ಮುಖದ ಮೇಲೆ ಕಾಂತಿ ಬರಬೇಕಾಗಿದ್ದರೆ, ಮನುಷ್ಯನ ಶರೀರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತೇಜಸ್ಸು ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ತ್ವಷ್ಟೃವಿನನ್ನು ನೆನೆಸ್ಬೇಕು. ಪರಮಾತ್ಮನನ್ನು ನೆನೆಸ್ಬೇಕು. ತ್ವೇಷತೆ ದೀಪ್ಯತೆ ಇತಿ ತ್ವಷ್ಟ. ಅತ್ಯಂತ ಮಹಾಕಾಂತಿಯಿಂದ ಯುಕ್ತನಾಗಿ ತ್ವಿಷ ದೀಪ್ತವು ನಮಗೂ ಕಾಂತಿಯನ್ನು ಕೊಡ್ತಾನೆ. ಯಾಕೆ? ಅವನು ನಮ್ಮ ಬಿಂಬಮೂರ್ತಿ ಪರಮಾತ್ಮ. ಪ್ರವಿಷ್ಣುರಸ್ತು ತಪಸಸ್ತವೀಯಾನ್ ತ್ವೇಷಂ ಯಸ್ತಸ್ತವಿರಸ್ಯ ನಾಮ ಅಂತ ತಿಳ್ಕೊಂಡಂತೇಳಿ ಋಗ್ವೇದದಲ್ಲಿ ಮಂತ್ರ. ಅದಕ್ಕೆ ಆಚಾರ್ಯರ ಭಾಷೆ ಈ ರೀತಿಯಾಗಿದೆ: ತ್ವೇಷತಿ ಬಲವಾನ್ ಭಕ್ತೀತಿ ತ್ವಷ್ಟ ದೀಪ್ಯತೆ ತ್ವದೇನ. ಪರಮಾತ್ಮನಿಗೆ ತ್ವಿಷಧಾತುವಿಗೆ ಕಾಂತಿ ಅಂತಿಕೊಂಡಂಥ ಹೆಸರು, ತ್ವಿಷಧಾತುವಿಗೆ ಬಲ ಅಂತೂ ಕೂಡ ಹೆಸರು. ಕಾಂತಿಯುಕ್ತನೂ ಬಲವಂತನೂ ಆಗಿ ಉಪಾಸನೆ ಮಾಡಿದರೆ ನಮಗೂ ಕಾಂತಿಯನ್ನು ಬಲವನ್ನು ಕೊಡ್ತಕ್ಕಂಥ ವ್ಯಕ್ತಿ ತ್ವಷ್ಟ. ತ್ವೇಷತಿ ಬಲವಾನ್ ಭವತಿ ಇತಿ ತ್ವಷ್ಟ. ಋಗ್ಭಾಷ್ಯದ ಟೀಕೆಯಲ್ಲಿ ಟೀಕಾಕೃತ್ಪಾದರು ಬರೀತಾರೆ: ದೀಪ್ತಿ ಪದೇನ ತೇಜಸಃ ಬಲಸ್ಯ ಚ ಗ್ರಹಣಂ ಕಾರ್ಯಂ. ಋಗ್ಭಾಷ್ಯ ಟೀಕಾಕ್ಕೆ ಬರೆದತಕ್ಕಂಥ ಟೀಕಾಕೃತ್ಪಾದರು ಬರೀತಾರೆ. ಇನ್ನೊಂದು ಋಗ್ವೇದದ ಮಂತ್ರ ಇದೆ: ಯತ್ ತ್ವಷ್ಟಾರಮಗ್ರಿವ. ಅದಕ್ಕೆ ಆಚಾರ್ಯ ಭಾಷೆ ಬರೀತಾರೆ: ತ್ವಷ್ಟ ತೇಜಸ್ವತೋ ವಿಷ್ಣು ಬಲತ್ವಾದ್ವಾ ಸಮೀರಿತಃ. ಮಹಾತೇಜ ಕಾಂತಿಯಿಂದ ಯುಕ್ತನಾದಂಥವನು ಅಥವಾ ಬಲನಿಂದ ಯುಕ್ತನಾಗಿರ್ತಕ್ಕಂಥವನು ಅಥವಾ ಎರಡರಿಂದ ಯುಕ್ತನಾಗಿರ್ತಕ್ಕಂಥವನು ಇಂಥ ಪರಮಾತ್ಮನಿಗೆ ತ್ವಷ್ಟ ತ್ವಷ್ಟ ಅಂತ ತಿಳ್ಕೊಂಡಂಥ ಹೆಸರು. ಅಷ್ಟೇ ಅಲ್ಲ, ವಿಶ್ವರೂಪಿ ಪರಮಾತ್ಮ. ತ್ವಷ್ಟಾರಂ ವಿಶ್ವರೂಪಂ ಉಪವ್ಯಯತೆ. ಕೇವಲ ಗರ್ಭದಕ್ಕೆ ಆಕೃತಿಯನ್ನು ಕೊಟ್ಟು ಸ್ತ್ರೀ ಆಕೃತಿಯನ್ನು ಪುರುಷ ಆಕೃತಿಯನ್ನು ಕೊಡೋದಷ್ಟೇ ಪರಮಾತ್ಮ ಮಾಡೋದಿಲ್ಲ. ಈ ಪಿಂಡಾಂಡವನ್ನು ರಚಿಸಿದ ಪರಮಾತ್ಮ ವಿಶ್ವರೂಪ 14 ಲೋಕಗಳಿಗೂ ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ. 14 ಲೋಕಗಳ ಮುಖಾದಂ, ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್. 14 ಲೋಕದ ಆರ್ಕಿಟೆಕ್ಟು, ಸಿವಿಲ್ ಇಂಜಿನಿಯರು ತ್ವಷ್ಟಾನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಅಷ್ಟೇ ಅಲ್ಲ, ಜಗತ್ತನ್ನು ವಿಸ್ತಾರ ಮಾಡಿದ ಇದೇ ಪರಮಾತ್ಮ ಪ್ರಳಯದಲ್ಲಿ ಅದನ್ನು ಸಂಕೋಚವೂ ಕೂಡ ಮಾಡ್ತಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ತ್ವಷ್ಟು ಶಬ್ದಕ್ಕೆ ಸಂಕೋಚಕರಣ ಅಂತ ಒಂದು ಅರ್ಥ ಇದೆ. ನಿರ್ಮಿತಂ ನಾಮರೂಪ ವ್ಯಾಕರಣೇನ. ಜಗತ್ತಿಗೆ ಹೆಸರು ಕೊಟ್ಟವನವನೇ, ರೂಪ ಕೊಟ್ಟವನವನೇ. ಅದೇ ರೀತಿಯಾಗಿ ಈ ಗರ್ಭದಲ್ಲಿರ್ತ ಕೂಸು ಗಂಡು ಹೆಣ್ಣು ಅಂತನೂ ಹೆಸರು ರೂಪ ಕೊಟ್ಟವನು ಪರಮಾತ್ಮನೇ. ಅದೇ ರೀತಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಷ್ಟು ರೂಪಗಳು ನಾಮರೂಪಗಳಿವೆ ಅವೆಲ್ಲಕ್ಕೂ ಕೂಡ ಅನುಕೂಲ ಮಾಡಿ ಆ ಹೆಸರು ಬರುವಂತೆ ಮಾಡಿ ಅದರಿಂದ ಅನ್ವರ್ಥಕವಾಗುವಂತೆ ಮಾಡಿದವನು ಪರಮಾತ್ಮ. ತ್ವಿಶ್ರೀ ದೀಪನೇ ಅಂತ ತಿಳ್ಕೊಂಡಂತೇಳಿ ಹೆಸರು, ಅಥವಾ ತ್ವಿಶ್ರೀ ವ್ಯನಕ್ತಿ ಅಂತ ಅಂತಿಕೊಂಡಂಥ ಹೆಸರು, ಅಥವಾ ತ್ವಷ್ಟ ತನೂಕರಣ. ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವಯವಗಳು ಬಂಟು ಗಂಡು ಹೆಣ್ಣು ಆಗುವಂತೆ ಮಾಡ್ತಕ್ಕಂಥವನು ತ್ವಷ್ಟನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದಾಗಿ ನಾವು ಕಾಂತಿಯುಕ್ತನಾಗಿ ಬಲಯುಕ್ತನಾಗಿ ನಮ್ಮನ್ನು ಸದಾಕಾಲದಲ್ಲಿ ರಕ್ಷಿಸುತ್ತಾ ನಮಗೆ ಕಾಂತಿಯನ್ನು ದೀಪ್ತಿಯನ್ನು ಕೊಡುವುದರ ಜೊತೆಯಲ್ಲಿ ನಾವು ತಂದೆ ತಾಯಿಗಳ ಗರ್ಭದಲ್ಲಿ
ನಿರ್ವಿಘ್ನವಾಗಿ ಬೆಳೆದು ನಿರ್ವಿಘ್ನವಾಗಿ ಪ್ರಸೂತಿಯನ್ನು ಹೊಂದುವಂತೆ ಮಾಡ್ತಕ್ಕಂಥವರು ಈ ದೇವತೆಗಳು. ಅಂಥ ತ್ವಷ್ಟನಾಮಕನಾದ ಪರಮಾತ್ಮನ ಜ್ಞಾನವನ್ನು ಇವತ್ತಿನ ದಿವಸ ನಾವು ಮಾಡಿಕೊಂಡಿದ್ದೇವೆ. ನಾಳಿನ ದಿವಸ ಅದರ ಮುಂದಿನ ಪರಮಾತ್ಮನ ರೂಪವನ್ನು ನೋಡೋಣ, ವಿಚಾರ ಮಾಡೋಣ. ಅನೀಶಃ ಅಂತ ಮುಂದಿನ ಹೆಸರು, ಮುಂದಿನ ಇದು, ಅದನ್ನು ಅದರ ಅರ್ಥವನ್ನು ನಾಳಿನ ದಿವಸ ನೋಡಿಕೊಳ್ಳೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ನಮ್ಮ ರಕ್ಷಣೆ ಮಾಡುವವನು ತ್ವಷ್ಟ, ನಾವು ಪುರುಷರು ಸ್ತ್ರೀಯರು ಆಗುವಂತೆ ಮಾಡ್ತಕ್ಕಂಥವನು ತ್ವಷ್ಟ. ಆ ನಂತರ ಮಹಾಲಕ್ಷ್ಮಿ ಪರಮಾತ್ಮನನ್ನು ಕರೀತಾಳೆ, ಪವಮಾನ ಸೋಮ ಅಂತಿಕೊಂಡಂತೇಳಿ, ಪವಮಾನನ ಅಪ್ಪ ಬನ್ನಿ ಅಂತಿಕೊಂಡಂತೇಳಿ. ಎಷ್ಟು ಚೆಂದಾಗಿರ್ತದಲ್ಲ. ಇಂಥ ವಿಶಿಷ್ಟವಾದ ಪರಮಾತ್ಮನ ಮಹಿಮೆ, ಅದರಲ್ಲೂ ಕೂಡ ಮಧ್ಯದಲ್ಲಿರ್ತಕ್ಕಂಥ ಒಂದು ರೀತಿಯಾದ ಆನಂದ ಕೊಡ್ತಕ್ಕಂಥ ಸಂದರ್ಭಗಳು. ಇಂಥ ಗ್ರಂಥವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಅರ್ಥವಾಗುವಂತೆ ಮಾಡಿದ ಪರಮಾತ್ಮನ ಮಹಾಲಕ್ಷ್ಮಿ ಇತ್ಯಾದಿ ರೂಪಗಳ ಜೊತೆಯಲ್ಲಿ ವಾಯುದೇವರು ಕ್ರಮವಾಗಿ ಸಕಲ ಗುರುಗಳ ಆಶೀರ್ವಾದವೇ ಈ ರೀತಿಯಾಗಿರ್ತಕ್ಕಂಥ ಅಭಿವ್ಯಕ್ತಿಗೆ ಕಾರಣ. ಆದ್ದರಿಂದಾಗಿ ಇಂಥ ತ್ವಷ್ಟವೇ ನಮಃ, ನಮಗೆ ತಾಯಿಯ ಗರ್ಭದಲ್ಲಿ ದೇಹ ಅವಯವಗಳನ್ನು ಕೊಟ್ಟಿರ್ತಕ್ಕಂಥವನು ಪರಮಾತ್ಮ ನೀನು ಅಂತ ಹೇಳಿ ಪರಮಾತ್ಮನ ತ್ವಷ್ಟನಾಮಕ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.